ಕೋಲಾರದಲ್ಲೂ ಕೂಡ ಅಷ್ಟನ್ನೇ ಮಸೀದಿಗಳಲ್ಲಿ SIR ನಡೀತಾ ಇದೆ. 3 ಕಡೆಗೆ ಜನರನ್ನು ಕರೆದು ಅಲ್ಲಿ SIR ಪ್ರಕ್ರಿಯೆ ಆಗ್ತಾ ಇರೋದು. BLOಗಳು ಒಂದು ಮಾರ್ಗ ಕಟ್ಕೊಂಡಿದ್ದಾರೆ. 3 ಕಡೆಗೆ ಬನ್ನಿ ಅಂದರು ಮಸೀದಿಗಳಲ್ಲಿ. ನೋಡಿ, ಇವ್ರು ಯಾರು ಹೇಳಿದ್ರು BLOಗಳಿಗೆ ತಕ್ಷಣ ಕ್ರಮ ಆಗಬೇಕು, ತಪ್ಪು ಸಂದೇಶ ರವಾನೆ ಆಗುತ್ತೆ ಇಲ್ಲ ಅಂದರೆ. ಕೋಲಾರದ ಶಾಹೀನ್ ಶಾ ನಗರದ ಮಸೀದಿ, ರೆಹಮತ್ ನಗರದ ಅಂಗನವಾಡಿ ಕೇಂದ್ರ, ಇಲ್ಲಿ SIR ಮಾಡ್ತಾ ಇದ್ದಾರೆ. ಇನ್ನು ಕೋಲಾರದಲ್ಲಿ ಕುರುಬ್ರಪೇಟೆಯಲ್ಲಿರುವಂಥ ಸಣ್ಣ ದೇಗುಲ, ಅಲ್ಲೂ ಕೂಡ BLOಗಳು ಈ SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು ಇವರಿಗೆ? ರೂಲ್ಸ್ನ ವ್ಯಾಪ್ತಿಗೆ ಬರುತ್ತಾ ಇದು? ಅಕಾರ್ಡಿಂಗ್ ಟು ರೂಲ್ಸ್ ಮಾಡ್ತಾ ಇದ್ದೀರಾ ನೀವು? ಇಲ್ಲ. ಕೋಲಾರದಲ್ಲಿ ನೋಡಿ, ಇನ್ನೊಂದು ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಂಗನವಾಡಿನಲ್ಲಿ ಇದ್ಯಾಕೋ ಹಾದಿ ತಪ್ಪುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಬನ್ನಿ, ಕೋಲಾರದ ಸ್ಥಿತಿಗತಿಗಳೇನು ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅಹಮದ್ನಗರದ ಈ ಒಂದು ಅಂಗನವಾಡಿ ಕೇಂದ್ರದ ಬಳಿ ಇದ್ದೀನಿ. ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಮತದಾರರನ್ನ ಕರೆಸ್ಕೊಂಡು ಈ ಒಂದು ಪರಿಷ್ಕರಣೆ ಕಾರ್ಯ ಅಂದರೆ ಅರ್ಜಿಯನ್ನು ವಿತರಣೆ ಮಾಡುವಂಥ ಒಂದು ಕೆಲಸ ಮಾಡಲಾಗ್ತಾ ಇದೆ. ನಾನು ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಅಂಗನವಾಡಿ ಬಳಿ ಸಾಕಷ್ಟು ಜನ, ಅಂದರೆ ಈ ಏರಿಯಾದಲ್ಲಿರುವಂಥ ಸಾಕಷ್ಟು ಜನ ಈಗಾಗಲೇ ಮತದಾರರನ್ನು ಇಲ್ಲಿಗೆ ಕರೆಸ್ಕೊಂಡು ಆ ಒಂದು ಪರಿಷ್ಕರಣಾ ಅರ್ಜಿ ಏನಿದೆ ಅದನ್ನು ವಿತರಣೆ ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಅಂದರೆ ಈಗಾಗಲೇ ಚುನಾವಣಾ ಆಯೋಗ BLOಗಳೇನಿದ್ದಾರೆ ಅವ್ರಿಗೆ ಸಾಕಷ್ಟು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಅಂದರೆ ಮನೆಗೆ ತೆರಳಿ ಅಲ್ಲೇ ಅವ್ರಿಗೆ ವಿತರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಚುನಾವಣಾ ಆಯೋಗದ ನಿಯಮವನ್ನು ಇಲ್ಲಿ ಉಲ್ಲಂಘನೆ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ ಅನ್ನಿಸ್ತಾ ಇರುವಂಥದ್ದು. ಯಾಕಂದರೆ ಇಷ್ಟೊಂದು ಜನನ ಇಲ್ಲಿ ಕರೆಸ್ಕೊಂಡು ಈ ರೀತಿ ವಿತರಣೆ ಮಾಡೋದಕ್ಕೆ ಅವಕಾಶ ಇಲ್ಲ, ಮನೆಗೆ ಹೋಗಿ ಕೊಡಬೇಕಾಗತ್ತೆ. ಆದರೆ ಈ ಒಂದು ರೆಹಮತ್ ಬೂತ್ನಲ್ಲಿ ಇಷ್ಟೊಂದು ಜನನ್ನ ಕರೆಸ್ಕೊಂಡು ಇಲ್ಲೇ ಒಂದು ಅರ್ಜಿಯನ್ನು ವಿತರಣೆ ಮಾಡಲಾಗ್ತಾ ಇದೆ. ಹಾಗಾಗಿ ಇಲ್ಲಿರುವಂಥ BLO ಏನಿದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಚುನಾವಣಾ ಆಯೋಗ ಹೇಳಿರುವಂತೆ ನೀವು ಮನೆಗೆ ಹೋಗಿ ಕೊಡಬೇಕು, ಬಟ್ ನೀವು ಇಲ್ಲಿ ಒಟ್ಟಿಗೆ ಹೋಗಿ ಇಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಕೊಡ್ತಿದ್ರಿ, ತಪ್ಪಲ್ವಾ ಇದು? ತಪ್ಪೇ ಸರ್. ಅದು ಅವರು ಬೇರೆ ಕಡೆ ಇದ್ದಾರೆ, BD ಕಾಲೋನಿ ಆ ಕಡೆ ಬೇರೆ ಕಡೆ ಇದ್ದಾರೆ. ಇಲ್ಲಿರೋರಿಗೆಲ್ಲ ಮನೆ ಹೋಗಿ ನೆನ್ನೆ ಮನೆಯೆಲ್ಲ ಕೊಟ್ಟಿದ್ದೀವಿ. ಇವಾಗ ಬೇರೆ ಕಡೆಯಿಂದ ಬಂದಿರೋದಕ್ಕೆ ಅವ್ರಿಗೆ ಫೋನ್ ಮಾಡಿ ನಾನು ಇವಾಗ ಕರೆಸ್ಕೊಂಡು ಮಧ್ಯಾಹ್ನವರೆಗೂ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಮೇಲೆ ಮನೆಗೆ ಹೋಗಿ ಡೋರ್ ಟು ಡೋರ್ ಮಾಡ್ತೀವಿ ಸರ್. ಬೇರೆ ಕಡೆಯಿಂದ ಬಂದಿರೋರು ಅಂದರೆ ಯಾವ ಥರ? ಅದು BD ಕಾಲೋನಿ, ನಿಸಾರ್ ನಗರ, ಶಹೀನ್ ಶಾ ನಗರ, ಇವರು ಒಂದೊಂದು ಕಡೆ ಆಗ್ಬಿಟ್ಟಿದ್ದಾರೆ ಲೀಸ್ಟುಗಳು. ಹೌದು ಸರ್, ಹೌದು ಸರ್, ಇವರೆಲ್ಲ ವೋಟರ್ಸೇ ಸರ್. ಇವರು ನಿಸಾರ್ ನಗರ, ಇವರು BD ಕಾಲೋನಿ, ಇವರು ಬಂದು ಮಹಬೂಬ್ ನಗರ, ಈ ಥರ ಅವ್ರು ಬಂದಿರೋದು ಸರ್. ಅದಕ್ಕೆ ಅವ್ರನ್ನ ಫೋನ್ ಮಾಡಿ ಕಳಿಸಿ ನಾನು ಮಾಡ್ತಾಯಿದ್ದೀನಿ ಸರ್. ಬಟ್ ಅಲ್ಲಿ ಮನೆಗೆ ಹೋಗಬೇಕು ಅಂತ ಆಗಲ್ಲ ಸರ್. ಅಷ್ಟು ದೂರ ಹೋಗಿ ನಾನು ಮಾಡ್ಕೊಂಬರೋಷ್ಟಕ್ಕೆ ಇಲ್ಲಿ ನಾನು ಒಂದು 10 ಮನೆ ಮಾಡ್ಬೋದಲ್ಲ ಸರ್. BD ಕಾಲೋನಿಗೆ ಹೋಗಿ ನಾನು ಬರೋಷ್ಟಕ್ಕೆ ಇಲ್ಲ ಒಂದು 10 ಮನೆ ಮಾಡ್ಬೋದಲ್ಲ ಸರ್. ಅಲ್ಲ, ನೀವು ಹೇಳ್ತಾ ಇರೋದು ಇಲ್ಲಿನ ನಿಮ್ಮ ಬೂತ್ನ ವೋಟರ್ಸು, ಆದರೆ ವಾಸ ಮಾಡ್ತಿರೋದು ಬೇರೆ ಜಾಗದಲ್ಲಿ ಏನದ? ಬೇರೆ ಕಡೆ ಅವರು ವಾಸ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಅದಕ್ಕೆ ಇಲ್ಲಿರೋರು ಸ್ವಂತ ಮನೆಗಳಿರೋರು ಇಲ್ಲಿರೋ ಮನೆಗಳಿಗೆಲ್ಲ ನಾವು ಮನೆ ಡೋರ್ ಟು ಡೋರಿಗೆ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಕಡೆ ಇರೋರು ನಿಸಾರ್ನಾಗ ಇದು ಬೇರೆ ಕಡೆ ಇರ್ತಾರೆ, ವಲಸೆ ಹೋಗಿರ್ತಾರಲ್ಲ, ಅವ್ರನ್ನೇ ಸ್ವಲ್ಪ ಕರೆಸ್ಕೊಂಡು ಮಾಡ್ತಾಯಿದ್ದೀನಿ ಸರ್. ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ಅದು ನನಗೆ ಗೊತ್ತಿಲ್ಲ. ಅದು ನಾನು ಅದೇನು ಫಾರ್ಮ್ ಕೊಡಬೇಕು ಅಂತೇಳಿ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರಲ್ಲ ಸರ್, ಅದಕ್ಕೋಸ್ಕರ ನಾನು ಕರೆಸಿ ಇವಾಗ ಅವ್ರ ಮನೆ ಇದ್ದರೆ ಅವ್ರ ಮನೆಯವ್ರ ಹತ್ರ ಹೋಗಿ ನಿಂತ್ಕೊಂಡು ಫೋಟೋ ಹಾಕಿ ನನಗೆ ಮಾಡ್ಬೋದು ಸರ್. ಇವ್ರ ಎಲ್ಲೋ ಬೇರೆ ಕಡೆ ಇದ್ದರೆ ನಾನು ಏನು ಸರ್ ಮಾಡೋದು? ಈಗ ನಿಮ್ಮ ಬೂತ್ನಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ? ಈಗಾಗಲೇ ಎಷ್ಟು ಜನಕ್ಕೆ ನೀವು ಫಾರ್ಮನ್ನು ಕೊಟ್ಟಿದ್ದೀರಿ? ಸರ್, ನಾನು 350 ಫಾರ್ಮ್ ಕೊಟ್ಟಿದ್ದೀನಿ. 1388 ವೋಟ್ ಲಿಸ್ಟ್ ಐತೆ ಸರ್ ನಮ್ಮದು. ಅದರಲ್ಲಿ ಈಗಾಗಲೇ ಬೇರೆ ಕಡೆ ವಾಸ ಮಾಡೋರು ಎಷ್ಟು ಜನ ಇದ್ದಾರೆ? ಬೇರೆ ಕಡೆ ವಾಸ ಮಾಡೋರು ಒಂದು 500 ಜನ ಇದ್ದಾರೆ ಸರ್. ಹ್ಞೂ ಸರ್. ಇದಿಷ್ಟು ಇಲ್ಲಿನ BLO ಅವರ ಮಾತು. ಅಂದರೆ ಈ ಒಂದು ಬೂತ್ನಲ್ಲಿ ವೋಟರ್ ಆಗಿದ್ದು ಬೇರೆ ಏರಿಯಾಗಳಲ್ಲಿ ವಾಸ ಮಾಡುವಂಥವ್ರನ್ನ ಕರೆಸ್ಕೊಂಡು ಅವ್ರಿಗೆ ಅರ್ಜಿಯನ್ನು ವಿತರಣೆ ಮಾಡ್ತಿದ್ದೀವಿ ಅನ್ನುವಂಥದ್ದು ಇಲ್ಲಿರೋ BLO ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ನೋಡಿ, ಸಂಬಂಧಪಟ್ಟಿರುವಂಥವ್ರಿಗೆ ಏನಾದರೂ ಭಯ ಭಕ್ತಿ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂಗೆ ಯಾರಾದ್ರೂ ಈ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ತಹಶೀಲ್ದಾರ್ ಆಗಿರ್ಬೋದು ಇದ್ರ ಕಡೆ ನೋಡ್ತಾ ಇದ್ದಾರಾ? ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡಿಬಿಟ್ರೆ, ಈಗ ಕೆಲವೊಂದು ಬಾರ್ಡರ್ ಏರಿಯಾದಲ್ಲಿ, ಈಗ ಈ ಕೋಲಾರನ್ನೇ ತಗೊಳ್ಳೋಣ, ನೀವು ಪಕ್ಕದಾಗ ಆ ಕಡೆ ಈ ಕಡೆ ಹೋದ್ರಲ್ಲಿ ಆಂಧ್ರ ಬಂದುಬಿಡುತ್ತೆ ಅಂತ ಸ್ಥಿತಿ ಇದೆ.
ಈ ಬೆಂಗಳೂರಲ್ಲೇ ನೀವು ಚಿಕ್ಕ ತಿರುಪತಿ ದಾಟಿದ ತಕ್ಷಣ ಅಲ್ಲ ಬಾರ್ಡ್ರ್ ಶುರುವಾಗುತ್ತೆ. ಕಥೆ ಏನಲ್ಲಿ? ಅಲ್ಲಿ ನೀವು ಹೆಂಗೆ ಗೊತ್ತಾ, ತಮಿಳ್ರಿರ್ತಾರೆ, ಬೆಂಗಾಲಿಗಳಿರ್ತಾರೆ, ಆಂಧ್ರದವ್ರು ಇರ್ತಾರೆ, ಕರ್ನಾಟಕದವ್ರು ಇರ್ತಾರೆ, ಉತ್ತರ ಭಾರತದವ್ರು ಇರ್ತಾರೆ, ಬಿಹಾರಿಗಳು, ಅಸ್ಸಾಮಿಗಳು, 2 ಜನ ಬೇಕು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರುವಂಥವ್ರು. ಏನು ಕತೆ ಅವ್ರದ್ದು? ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೀವೆಲ್ಲ ಹಿಂಗೆ ಒಳ್ಳೆ ಈ ಫಾರ್ಮ್ ಭರ್ತಿ ಮಾಡ್ತಾರಲ್ಲ, ಹಂಗೆ ಭರ್ತಿ ಮಾಡಿ ಕೊಟ್ಬಿಟ್ರೆ ಏನು ಕತೆ ಇದು? ಇದು ಪಾರದರ್ಶಕವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಮತ್ತಿಲ್ಲ ಎಡವಟ್ಟುಗಳೇ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಯಾರಾದರೂ ಕೋರ್ಟಿಗೆ ಹೋಗೋದು, ಮತ್ತೆ ಯಾರಾದರೂ ಕಂಪ್ಲೇಂಟ್ ಲಾಡಿ ಮಾಡೋದು, ಅಪಸ್ವರಗಳನ್ನೆತ್ತೋದು, ಹಾಗೆ ನೋಡಿ ಆಗೋದು. ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಯ್ತಲ್ಲ, ಹಾಗೆ SIR ಮುಖಾಂತರನೂ ಆಗುತ್ತೆ ನೋಡಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ಜಾಗೃತಿ ವಹಿಸಬೇಕು, ಕಷ್ಟ ಆಗುತ್ತಿಲ್ಲ ಅಂದರೆ. ನಾವೀಗ ತೋರಿಸ್ತಾ ಇರುವಂಥದ್ದು ರಾಮನಗರದ ದೃಶ್ಯಾವಳಿಗಳು. ರಾಮನಗರದ ಚೌಲ್ಟ್ರಿನಲ್ಲಿ SIR ಪ್ರಕ್ರಿಯೆ ಮಾಡಲಾಗ್ತಾ ಇದೆ. ರಾಮನಗರದ ಚೌಲ್ಟ್ರಿನಲ್ಲಿ